ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ನಿಮ್ಮ ಹಾಗೆ ನಿಮ್ಮ ಪಾರ್ಟ್ನರ್ ನಡುವೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಸೊ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿನಲ್ಲಿ ಯಾರೆಲ್ಲ ಇದ್ದೀರಾ, ಆ ಥರ್ಡ್ ಪಾರ್ಟಿ ಯಾವಾಗ ದೂರ ಆಗ್ತಾರೆ, ಸೊ ಈ ರೀತಿ ನೋಡೋಣ. ಹಾಗೆ ಕೋರ್ಸಸ್ನ ಕಲಿಬೇಕು ಅಂತ ಇದ್ದರೆ, ಟ್ಯಾರೋ, ಮನಿ ರೇಖಿ, ಕ್ಯಾಂಡಲ್ ವ್ಯಾಕ್ಸ್, ಲಾ ಆಫ್ ಅಟ್ರಾಕ್ಷನ್ನ ಕಲ್ತ್ಕೊಳ್ಬೇಕು ಅಂತ ಇದ್ದರೆ ಎಲ್ಲವೂ ಸಹ ಅವೈಲಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಖಂಡಿತ ಸಿಗುತ್ತೆ. ಆ್ಯಂಡ್ ಪ್ಲೀಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನನಗೆ ಪರ್ಸ್ನಲ್ ರೀಡಿಂಗ್ಸ್ಗೆ ಮೆಸೇಜ್ ಮಾಡಿ. ಅದರ್ವೈಸ್ ನೀವು ವೀಡಿಯೋಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಳ್ಬಹುದು. ಸೊ ವಿಡಿಯೋ ಸ್ಟಾರ್ಟ್ ನೋಡೋಣ ಥರ್ಡ್ ಪಾರ್ಟಿ ಯಾವಾಗ ದೂರ ಆಗ್ತಾರೆ ಅಂತ, ಅಥವಾ ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್ ಇಲ್ಲಿ ಒಂದಾದ್ಮೇಲೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಗೇನ್ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇನ್ನೂ ಸಹ ಹಾಗೇ ಇದೆ. ಇನ್ನೂ ಅವರು ಮೂರನೇ ವ್ಯಕ್ತಿಯಿಂದ ದೂರ ಆಗಿಲ್ಲ ಅಂತಲೇ ರೀಡಿಂಗ್ ಹೇಳ್ತಾ ಇದೆ. ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ ಆಲ್ ತುಂಬ ಜನಕ್ಕೆ ರಿಯಾಲಿಟಿ ಏನು ಅಂತ ಗೊತ್ತಿದೆ. ಅವ್ರಿಗೆ ಮೂರನೇ ವ್ಯಕ್ತಿ ಇಂಪಾರ್ಟೆಂಟ್ ಅಂತಲೂ ನಿಮಗೆ ಗೊತ್ತಿದೆ. ಬಟ್ ಆದ್ರೂ ಯಾವುದೋ ಒಂದು ನಂಬಿಕೆಯಿಂದ ಕಾಯ್ತಾ ಇದ್ದೀರಾ ಅವ್ರಿಗೋಸ್ಕರ. ಇಲ್ಲಿ ಮೂರನೇ ವ್ಯಕ್ತಿನ ಅವರು ಕರೆಂಟ್ಲಿ ಬಿಟ್ಟು ನಿಮ್ಮ ಹತ್ರ ಬರ್ತಾರೆ ಅನ್ನೋಷ್ಟು ಹೋಪ್ಸ್ ನೀವು ಇಟ್ಕೊಳ್ಬೇಡಿ. ಯಾಕೆ ಅಂತಂದರೆ ಅವ್ರ ಜೊತೆಗೆ ಅವರು ನ್ಯೂ ಲೈಫ್ನ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೆ ಅವರು ನೆಕ್ಸ್ಟ್ ಲೈಫ್ ಅವರು ಲೀಡ್ ಮಾಡಬೇಕು ಅಂತ ತುಂಬ ಸ್ಟ್ರಾಂಗಾಗಿ ಡಿಸೈಡ್ ಮಾಡ್ಕೊಂಡಿದ್ದಾರೆ. ನೀವು ಬೇಡ ಅಂತಲೇ ಅವರು ನಿರ್ಧಾರ ಮಾಡಿ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಅವರು ಬಿಟ್ಟೋಗಿರೋ ಅಂಥದ್ದು, ಅದು ನಿಮಗೂ ಸಹ ಗೊತ್ತೇ ಇದೆ. ಅಫ್ಕೋರ್ಸ್ ಇಲ್ಲಿ ಕೆಲವ್ರಿಗೆ ಅದನ್ನು ಅಷ್ಟು ಈಸಿಯಾಗಿ ತೊಗೊಳಕ್ಕಾಗ್ತಾ ಇಲ್ಲ. ಬಟ್ ಹೇಗಿದೆ ಸಿಚುವೇಶನ್ ಅಂತ ಅಂದರೆ, ನೀವಿಲ್ಲಿ ಮೂವ್ ಆನ್ ಆಗಲೇಬೇಕು ಅನ್ನೋ ಸಿಚುವೇಶನ್ ಇದೆ ಕೆಲವ್ರಿಗೆ. ಸೊ ಕೆಲವ್ರಿಗೆ ನಾನು ಹೇಳ್ತಾ ಇರೋದು, ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ತೊಗೊಳ್ಳಿ. ಮೂವ್ ಆನ್ ಆಗಲೇಬೇಕು ಅಂತ ಸಿಚುವೇಶನ್ ಇದೆ, ಆದರೂ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇನ್ನೂ ಒಂದು ಕಡೆ ಆ ಒಂದು ಫೀಲಿಂಗ್ಸ್ನ ನೀವು ಬ್ಲೈಂಡಾಗಿ ನಂಬ್ತಾ ಇದ್ದೀರಾ. ಸೊ ಅದು ಬೇಡ ಅಂತ ಹೇಳ್ತೀನಿ. ನಿಮಗೆ ಏನು ಗೊತ್ತಿದೆ ಈಗ ಅದು ನಿಜ ಅಂತಲೇ ಹೇಳ್ತೀನಿ. ನಿಮಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರೋ ಅವ್ರಿಗೆ ತುಂಬ ಹತ್ತಿರ ಇದ್ದರು, ಅವರಿಂದನೇ ಗೊತ್ತಾಗಿರ್ಬೋದು ಅವರು ಮತ್ತೆ ಬೇರೆ ರಿಲೇಷನ್ಶಿಪ್ ಅಥವಾ ಪ್ರೀತಿಯಲ್ಲಿ ಅವ್ರು ಇದ್ದಾರೆ ಅಂತ. ಸೊ ಅಷ್ಟೆಲ್ಲ ಗೊತ್ತಾದ ಮೇಲೂ ನೀವಿಲ್ಲಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀನಿ ಅನ್ನೋದರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ರೀಡಿಂಗ್ ಹೇಳ್ತಾ ಇದೆ. ತುಂಬ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಇಲ್ಲಿ ಮಾಡಿದ್ದಾರೆ. ನೀವು ತುಂಬ ನಂಬಿದ್ರಿ, ನಿಮ್ಮ ನಂಬಿಕೆಗೆ ತುಂಬ ಹರ್ಟ್ ಆಗಿದೆ. ಸೊ ನಿಮ್ಮ ಲೈಫಲ್ಲಿ ತುಂಬ ನಂಬಿರೋ ವ್ಯಕ್ತಿಗಳಿಂದ ನಿಮಗೆ ತುಂಬ ನೋವಾಗಿದೆ. ಜಸ್ಟ್ ಲೆಟ್ ಗೋ ಮಾಡಿ ಎಲ್ಲವನ್ನೂ ಸಹ. ಅವರು ಬೇರೆ ಕಡೆ ವೆಕೇಷನ್ಗೆ ಇಲ್ಲಿ ಪ್ಲ್ಯಾನ್ಸ್ ಮಾಡ್ತಾ ಇರ್ಬೋದು, ಅಥವಾ ಅವರು ಎಲ್ಲದರಿಂದ ಒಂದು ಬ್ರೇಕ್ ತಗೊಳ್ತಾ ಇರ್ಬೋದು. ಸೊ ನಿಮ್ಮ ಲೈಫ್ನಲ್ಲಿ ಕೆಲವೊಂದು ಆಪರ್ಚುನಿಟೀಸ್ನ ನೀವು ಬಿಟ್ಕೊಟ್ಟಿದ್ದೀರಾ ಅವ್ರಿಗೋಸ್ಕರ. ಆ್ಯಂಡ್ ತುಂಬ ಸ್ಯಾಕ್ರಿಫೈಸಸ್ನ ನೀವು ಇಲ್ಲಿ ಮಾಡಿದ್ದೀರಾ ಅವ್ರಿಗೋಸ್ಕರ. ಬಟ್ ಅವರು ಅದನ್ನು ಯಾವುದೂ ವ್ಯಾಲ್ಯೂ ಮಾಡಿಲ್ಲ ಅಷ್ಟಾಗಿ. ನೀವೇನು ಅವ್ರಿಗೋಸ್ಕರ ಸ್ಯಾಕ್ರಿಫೈಸಸ್ ಮಾಡಿದ್ರಿ, ಅವರನ್ನು ಎಷ್ಟು ಬ್ಲೈಂಡಾಗಿ ನಂಬಿದ್ರಿ, ಅದೆಲ್ಲವೂ ನೀವು ಅವರಿಗೆ ಹೇಳಿದ್ರೂ ಸಹ, ಕರೆಂಟ್ಲಿ ನೀವು ಅವ್ರ ಹತ್ರ ಇದನ್ನೆಲ್ಲ ಮಾತಾಡಿದ್ರೂ ಸಹ ನಿಮಗೆ ಬೇಕಾಗಿರೋ ಅಂಥ ಉತ್ತರ ಅವ್ರ ಕಡೆಯಿಂದ ಸಿಗೋದಿಲ್ಲ. ಸೊ ಬೆಟರ್ ನೀವು ಈ ವ್ಯಕ್ತಿಯಿಂದ ಮೂವ್ ಆನ್ ಆಗೋದು ಒಳ್ಳೆಯದು ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಇವಾಗ ಏನೂ ಅಲ್ಲ. ಬಿಕಾಸ್ ಅವರು ಇನ್ನೂ ಒಂದು ರಿಲೇಷನ್ಶಿಪ್ನಲ್ಲಿ ಇರೋದ್ರಿಂದ ಅವರು ನಿಮ್ಮ ಮಾತಿಗೆ ಯಾವುದೇ ಉತ್ತರನ ಅವ್ರು ನೀಡೋದಿಲ್ಲ. ಆ್ಯಂಡ್
ಬೇರೆ ಕಡೆಯಿಂದ ಅವರಿಗೆ ಸಪೋರ್ಟ್ ಸಿಗ್ತಾ ಇದೆ ಅಂತ ಇದ್ದಾಗ ನೀವಲ್ಲಿ ಏನೇ ಮಾತಾಡಿದ್ರು ಅವ್ರ ಕಡೆಯಿಂದ ಒಂದು ರೂಡಾಗಿ ಬಿಹೇವಿಯರ್ ನಿಮಗೆ ಸಿಗ್ಬೋದು. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ನಿಮ್ಮ ಲೈಫಿಗೆ ಒಂದು ಮೇಜರ್ ಮೆಸೇಜ್ ಬರ್ತಾ ಇರೋದು, ಸ್ಟ್ರೇಂಜರ್ಸ್ನ ಅಷ್ಟು ನಂಬೇಡಿ. ಇವರು ಕೂಡ ನಿಮಗೆ ಯಾವುದೋ ಒಂದು ಸ್ಟ್ರೇಂಜರ್ಸ್ ರೀತಿಯೇ ನಿಮಗೆ ಪರಿಚಯ ಆಗಿರ್ಬೋದು. ಸೋಷಿಯಲ್ ಮೀಡಿಯಾ ಅಥವಾ ಈ ರೀತಿ ನಿಮಗೆ ಪರಿಚಯ ಆಗಿರೋದು ಇರ್ಬೋದು. ಈ ರೀತಿ ನೆಕ್ಸ್ಟ್ ಮತ್ತೆ ಮಿಸ್ಟೇಕ್ಸ್ನ ಮಾಡ್ಕೊಳ್ಬೇಡಿ ಅಂತ ಮೆಸೇಜ್ ಬರ್ತಾ ಇದೆ ನಿಮಗೋಸ್ಕರ. ಅವರಿಂದ ಸ್ವಲ್ಪ ದೂರನೇ ಇರಿ. ಸೊ ಈ ಥರದ ವ್ಯಕ್ತಿಗಳಿಂದ ಆದಷ್ಟು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಲೈಫ್ ಕೊನೆಗೆ ನಿಮ್ಮ ಹ್ಯಾಂಡ್ ಓವರಲ್ಲೇ ಇರುತ್ತೆ. ಇಲ್ಲಿ ತುಂಬ ಜನಕ್ಕೆ ಮ್ಯಾರೇಜ್ ಎನರ್ಜಿ ಇದೆ. ನಿಮ್ಮ ಮನೆಯಲ್ಲಿ ಮ್ಯಾರೇಜ್ ಫಿಕ್ಸ್ ಮಾಡ್ತಾ ಇರ್ಬೋದು ನಿಮಗೆ. ಸೊ ಆ ಒಂದು ಮದುವೆ ಪಾಸಿಟಿವ್ ಆಗಿ ಆಗುವಂಥ ಎಲ್ಲ ಚೇಂಜಸ್ ನಿಮಗೆ ಕಾಣಿಸುತ್ತೆ, ನೀವೇ ನೋಡ್ತೀರಾ. ತುಂಬ ಜನಕ್ಕೆ ಇಲ್ಲಿ ಮ್ಯಾರೇಜ್ ಎನರ್ಜಿ ಇದೆ. ಈ ಒಂದು ಸಪರೇಷನ್ ಏನಾಯಿತು ನಿಮ್ಮ ಹಾಗೂ ನಿಮ್ಮ ಪಾರ್ಟ್ನರ್ ಮಧ್ಯೆ, ಸೊ ಅದೆಲ್ಲವೂ ಒಳ್ಳೆಯದಕ್ಕೆ ಅಂತ ಅಂದ್ಕೊಳ್ಳಿ. ಇಟ್ಸ್ ಬೆಟರ್ ಟು ಮೂವ್ ಆನ್. ಈ ವ್ಯಕ್ತಿಯಿಂದ ಮೂವ್ ಆನ್ ಆಗಿ ನಿಮ್ಮ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ಸ್ ಬರ್ತಾ ಹೋಗುತ್ತೆ. ಸೊ ಗಾಡ್ ಬ್ಲೆಸ್ ಯು ಆಲ್. ಟೇಕ್ ಕೇರ್. ಇಫ್ ಎನಿಬಡಿ ವಾಂಟ್ಸ್ ಪರ್ಸ್ನಲ್ ರೀಡಿಂಗ್, ಸೊ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ನೀವು ಮೆಸೇಜ್ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.